ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ನಿರ್ಮಾಣ ಮತ್ತು ರಾಷ್ಟ್ರೋದ್ಧಾರದ ಕನಸನ್ನು ನನಸಾಗಿಸುವಲ್ಲಿ ಕಳೆದ ಸುಮಾರು 50 ವರ್ಷಗಳಿಂದ ಶ್ರಮಿಸುತ್ತಿದ್ದ ಸಾಲಿಗ್ರಾಮ ಡಿವೈನ್ ಪಾರ್ಕ್ ಸಂಸ್ಥಾಪಕ ಎ. ಚಂದ್ರಶೇಖರ್ ಉಡುಪ ಹೃದಯಾಘಾತದಿಂದ ಜನವರಿ 7ರಂದು ಬೆಳಗಿನ ಜಾವ ದೈವಾಧೀನರಾದರು. ಡಿವೈನ್ ಪಾರ್ಕ್ ಮೂಲಕ ಹಲವು ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. 70ರ ದಶಕದಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವಾಗ ವಿವೇಕಾನಂದರ ಚಿಂತನೆಗಳ ಪ್ರಭಾವಕ್ಕೆ ಒಳಗಾಗಿ ಅನಂತರ ಡಿವೈನ್ ಪಾರ್ಕ್ ಎಂಬ ಸಂಸ್ಥೆಯನ್ನು ಆರೋಗ್ಯ ಮತ್ತು ಆಧ್ಯಾತ್ಮದ ಚಿಂತನೆಯಲ್ಲಿ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳಿತು ಮಾಡುವ ನಿಟ್ಟಿನಿಂದ ಪ್ರಾರಂಭಿಸಿ ನಾಡಿಗೆ ಸೇವೆ ಸಲ್ಲಿಸುತ್ತಿದ್ದು, ಲಕ್ಷಾಂತರ ಮಂದಿ ನಾಡಿನಾದ್ಯಂತ ಇವರ ಭಕ್ತರಿದ್ದರು. ಹಾಗೂ ಇವರ ಅನುಯಾಯಿಗಳು ಗೌರವ ಮತ್ತು ಅಕ್ಕರೆಯಿಂದ ಡಾಕ್ಟರ್ ಜಿ ಎಂದೇ ಇವರನ್ನು ಕರೆಯುತ್ತಿದ್ದರು. ಬೆಳಗ್ಗೆ 10:30ರಿಂದ ಸಂಜೆ 5 ಗಂಟೆಯ ತನಕ ಡಿವೈನ್ ಪಾರ್ಕ್ ಜ್ಞಾನ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಗುರುಗಳ ನಿಧನದ ಸುದ್ದಿ ತಿಳಿದು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಮಂದಿ ಅನುಯಾಯಿಗಳು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಡಾಕ್ಟರ್ ಜಿಯವರ ಸತ್ಸಂಗಗಳು, ಪ್ರವಚನಗಳನ್ನು ಪ್ರೇರಣಾದಾಯಕವಾಗಿ ಲಕ್ಷಾಂತರ ಮಂದಿ ಆಲಿಸುತ್ತಿದ್ದರು. ಹಾಗೂ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದವರು ಇವರ ಮಾತು, ಪ್ರೇರಣೆಯಿಂದ ಬದುಕಿನ ನೋವುಗಳನ್ನು ಮರೆಯುತ್ತಾ ಸಮಸ್ಯೆಗೆ ಪರಿಹಾರ ಪಡೆಯುತ್ತಿದ್ದರು. ಈ ರೀತಿ ಬದುಕಿನಲ್ಲಿ ಪ್ರೇರಣೆ ಪಡೆದ ಸಾವಿರಾರು ಮಂದಿಗಳು ಗುರುಗಳ ಅಂತಿಮ ದರ್ಶನದ ವೇಳೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದೃಶ್ಯ ಕಂಡುಬಂತು. ಹಾಗೂ ಬದುಕಿಗೆ ಪ್ರೇರಣೆಯಾಗಿದ್ದ ಗುರುಗಳನ್ನು ಕಳೆದುಕೊಂಡ ನೋವು ಎಲ್ಲರಲ್ಲೂ ಆವರಿಸಿತ್ತು.